ನಿನ್ನೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ AR ಆಫೀಸಿಗೆ ಬಂದಿರಲಿಲ್ಲ. ಅದಕ್ಕೆ ಕರೆಕ್ಟ್ ಟೈಮ್ ಆಫೀಸಿಗೆ ಬರ್ತಾ ಇಲ್ಲ. ಅದರಿಂದ ನಮಗೆ ಕಡಿತ ಬೆಳವಣಿಗೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಂದಿರೋದು ಮಾಹಿತಿ. ಅದ್ರ ಪ್ರಕಾರ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಬೆಳಗ್ಗೆ. ಅದೇನಿದೆಯೋ ನೋಡ್ಬಿಟ್ಟು ಕಾನೂನು ರೀತಿಯಾಗಿ ಏನು ಕ್ರಮ ತಗೋಬೇಕು ಕರೆಕ್ಟಾಗಿ ಕ್ರಮ ತಗೊಳ್ಳಿ ಅಂತ AR ಹೇಳಿದೆ. ಅದಷ್ಟಾಗಿ ಅನಂತರ ಲೋಕಾಯುಕ್ತ ಟ್ರ್ಯಾಪಲ್ಲಿ ತಗಲಾಕಿದ್ದ ವ್ಯಕ್ತಿಯನ್ನು ಅದೇ ಹುದ್ದೆಯಲ್ಲಿ ಮುಂದುವರಿಸಿರುವುದು ಇಲ್ಲಿ ಹಲವು ಅವ್ಯವಹಾರ ನಡೀತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ಇದ್ರ ಬಗ್ಗೆ ನಾನು ಬಂದಿರೋದು 7 ತಿಂಗಳ ಹಿಂದೆ. ಓಕೆ, ನನಗೂ ಸಂಪೂರ್ಣವಾದ ಮಾಹಿತಿ ಅವ್ರ ಆರೋಪಗಳನ್ನು ಏನಾರ ಮೇಲಧಿಕಾರಿಗೇನ ಬರೆದಿದ್ದೀರಾ? ಇದ್ರ ಬಗ್ಗೆ ನಾನು ಪೋಸ್ಟಿಂಗ್ಸ್ ರಿಲೇಟೆಡ್ ಆಸ್ ಎ DR ನಮಗೆ ನಮ್ಮ ಹಂತದಲ್ಲಿ ನಾನೇನು ಮಾಡಲಿಕ್ಕಾಗಲ್ಲ. ಏನಿದೆಯೋ ನಾನು ಅವ್ರ ಮೇಲೆ ಒಂದು DE ನಡೀತಾ ಇದೆ. ಅದ್ರ ಬಗ್ಗೆ ಏನು ಇತ್ಯರ್ಥ ಆಗಿಲ್ಲ ಯಾರು. ಸೊ ನಾನು ಇದ್ರ ಬಗ್ಗೆ ನಾನೇನು ಹೇಳಿ ಅವಕಾಶ ಇದೆಯಾ? ಆ ರೀತಿ ನಡೀತಾ ಇರಬೇಕಾದ್ರೆ ಅದೇ ಹುದ್ದೆಗೆ ನೇಮಕ ಮಾಡ್ಬೋದು. ಇಟ್ಸ್ ಓಕೆನಾ? ನೀವು ಮೇಲಧಿಕಾರಿಯಾಗಿ ಸರಿ ಅಂತೀರ, ತಪ್ಪು ಅಂತೀರಾ? ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕಾಗಲ್ಲ. ಓಕೆ ಮೇಡಮ್. ಅನಂತರ ಇಲ್ಲಿ ಪ್ರತಿ ಬಾರಿ ಈ ರೀತಿ ಪ್ರಕರಣಗಳು ನಡೀತಾ ಇರ್ತದೆ. ಹಾಗಾಗಿ CC ಕ್ಯಾಮ್ರಾ ಯಾಕಿಲ್ಲ ಅಂತ ವಿಚಾರಣೆ ಮಾಡಿದ್ವಿ. ಅವರು ಇಲ್ಲ ಬರೆದಿದ್ದೀವಿ, ಅವ್ರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂದರು. ಮೇಡಮ್, ನೀವು ಬರೆದಿದ್ದಾರಾ CC ಕ್ಯಾಮ್ರಾಗೆ? ನಾನು ಚೆಕ್ ಮಾಡ್ತೀನಿ ಬರ್ದಿದ್ದಾರೋ ಇಲ್ಲ ಅಂತ. ನಿಮ್ಮ ಗಮನಕ್ಕಿಲ್ವಾ? ಗಮನಕ್ಕೆ ಇದೆಯಾ ಇಲ್ವಾ ಅಷ್ಟೇ? ಗಮನಕ್ಕೆ ಸದ್ಯಕ್ಕೊಂದು ಇಲ್ಲ, ನಾನು ಚೆಕ್ ಮಾಡಿಸ್ತೀನಿ ಸರ್. ಈ ರೀತಿ ಪ್ರಕರಣಗಳು ಎಷ್ಟಾಗಿರ್ಬೋದು ಸರ್ ಈ ಆಫೀಸ್? ಪ್ರತಿ ಎಲೆಕ್ಷನ್ಗಳಲ್ಲೂ ಈ ರೀತಿ ಪ್ರಕರಣಗಳು ನಡೀತಾನೆ ಇದೆ. ಹೌದು, ಸತ್ಯನ ಸುಳ್ಳು ಸರ್? ಈ ರೀತಿ ಪ್ರಕರಣಗಳು ಈಗ ನಾನು ಬಂದ ಮೇಲೆ ನಿನ್ನೆ ಇದೇ ಘಟನೆ ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲೂ ಈ ರೀತಿ ಪ್ರಕರಣಗಳು ನಡೆದಿದೆ. ಅದು ನೀವಿದ್ದಾಗಲೇ ನಡೆದಿದೆ, ನಾವು ಕಂಡಂಗೆ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಕೆಲಸ ನಿರ್ವಹಿಸ್ತಿರ್ಲಿಲ್ಲ. ಬರೀ ಇಷ್ಟೆಲ್ಲ ಅಪಾಯ ಇರಬೇಕಾದ್ರೆ CC ಕ್ಯಾಮ್ರಾ ಇಲ್ಲಿ ಯಾವುದೋ ಒಂದು ಹಾಕಿಲ್ವಲ್ಲ, ಕಾರಣ ಏನು ಸರ್? ಇಲಾಖೆಯಿಂದ ಅದನ್ನು ಇನ್ನೂ ಅನುಮೋದನೆ ಮಾಡಿಕೊಟ್ಟಿಲ್ಲ. ಬರೆದಿದ್ದೀರಾ ಏನಾರ? ಅದರ ಪತ್ರ ವ್ಯವಹಾರ ಮಾಡಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಆ ಕೊರತೆಯನ್ನು ನೀಗಿಸುವಂತೆ ನಮಗೆ ಮೇಲಾಧಿಕಾರಿಗಳಿಗೆ ನಮಗೆ ಯಾವ್ಯಾವ ಪತ್ರಗಳನ್ನು ಹಲವು ಬರೆದಿದ್ದೀವಿ. ನಮ್ಮ ಇಲಾಖೆಯ ಸಿಬ್ಬಂದಿ ಕೊಟ್ಟು ಇಲ್ಲಿ ನಾನು ಇರ್ತಕ್ಕಂಥ ಇಬ್ಬರೇ ಸ್ಟಾಫು 1373 ಸೋದರಿ ನಮ್ಮ ಕನ್ನಡ ಕಾರ್ಯವ್ಯಾಪ್ತಿ ಬರ್ತವೆ, 4 ತಾಲೂಕು ಬರ್ತವೆ. ಹಾಗಾಗಿ ಇಲ್ಲಿ ಕೆಲಸದ್ದು ಸ್ವಲ್ಪ ವಿಳಂಬ ಕೂಡ ಆಗಿರ್ಬೋದು ಯಾವ ಸಿಬ್ಬಂದಿ ಕೊರತೆಯಿಂದ. ಅದನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಈ ಸಂಘದಲ್ಲಿ ಈ ಕಚೇರಿಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಹೇಳ್ಬೋದು.